ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಅಣ್ಣ ತಂಗಿ ಸೀರಿಯಲನ್ನು ನಾನು ನೋಡ್ತಾ ಇದ್ದೀನಿ ಈಗ. ಇವತ್ತು ಈ ವಿಡಿಯೋದಲ್ಲಿ ಎಪಿಸೋಡ್ 1ಇಂದ 21 ಎಪಿಸೋಡ್ವರೆಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ಈ ಸೀರಿಯಲಲ್ಲಿ ತಂಗಿ ಕ್ಯಾರೆಕ್ಟರ್ನ ಹೆಸರು ಬಂದ್ಬಿಟ್ಟು ತುಳಸಿ ಅಂತ. ತುಳಸಿ ತುಂಬಾ ಜಾಸ್ತಿ ಜಾಲಿ ಹುಡುಗಿ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ನಾವು ಶಿವರಾಜು ಅನ್ನೋ ಕ್ಯಾರೆಕ್ಟರ್ ನೋಡ್ತೀವಿ. ಅವನು ಪಂಚಾಯಿತಿ ನಡೆಸ್ತಾ ಇರ್ತಾನೆ ಆ್ಯಂಡ್ ಎಲ್ರಿಗೂ ಅವನ ಮೇಲೆ ತುಂಬ ಜಾಸ್ತಿ ಬೆಲೆ ಇರ್ತದೆ, ಗೌರವ ಇರ್ತದೆ. ಆ್ಯಂಡ್ ಒಂದು ಕೇಸನ್ನು ಅವನು ಫಸ್ಟಿಗೆ ಸಾಲ್ವ್ ಮಾಡಿಬಿಡ್ತಾನೆ, ಅದು ಕೂಡ ತುಂಬ ಜಾಸ್ತಿ ಸ್ಮೂತಾಗಿ. ಆ್ಯಂಡ್ ಇನ್ನೊಂದು ಕ್ಯಾರೆಕ್ಟರ್ ನೋಡ್ತೀವಿ ನಾವು, ಅದು ಬಂದುಬಿಟ್ಟು ತುಳಸಿ ಮತ್ತು ಶಿವರಾಜನ ಒಂದು ಮಾವನನ್ನು. ಆ್ಯಂಡ್ ಅವನು ತುಂಬ ಜಾಸ್ತಿ ಅಂದರೆ ಕೋಪ ಮಾಡ್ಕೋತಾನೆ ಶಿವರಾಜು ಮೇಲೆ. ಅವನಿಗೆ ಇಷ್ಟ ಇರಲ್ಲ ಶಿವರಾಜು. ಆ್ಯಂಡ್ ಅವ್ರು ಪ್ಲ್ಯಾನ್ ಮಾಡ್ಕೋತಾರೆ ತುಳಸಿನ ಮದುವೆ ಆಗಬೇಕು ಅಂತ. ಮೇನ್ಲಿ ಇಂದ್ರ ಕ್ಯಾರೆಕ್ಟರ್. ಇಲ್ಲಿ ನಾವು ನೋಡ್ತೀವಿ ತುಳಸಿಯನ್ನೇ ಯಾರು ಮದುವೆ ಆಗಬೇಕು ಅಂತ ಬರ್ತಾರೆ, ಲೈಕ್ ಅವಳನ್ನು ನೋಡ್ಲಿಕ್ಕಂತ. ತನ್ನ ಅಣ್ಣನನ್ನು ಬಿಟ್ಟು ಹೋಗಲಿಕ್ಕೆ ಅವಳಿಗೆ ಇಷ್ಟ ಇರಲ್ಲ. ಸೊ ಹಾಗಾಗಿ ಅವಳಿಗೆ ದೇವರು ಬಂದಿದೆ ಅಂತ ಆ ಒಂದು ಗಂಡಿನ ಕಡೆಯವರನ್ನು ಅಲ್ಲಿಂದ ಓಡಿಸ್ಬಿಡ್ತಾಳೆ. ಶಿವರಾಜು ಮತ್ತು ತುಳಸಿಯ ಅತ್ತೆ ಆಗಿರ್ತಾರೆ ನೋಡಿ, ಸಾವಿತ್ರಿ, ಅವ್ರು ಸಿಗ್ತಾರೆ. ಅವರು ಜೊತೆ ಮಾತಾಡ್ತಾಳೆ ಆ್ಯಂಡ್ ಅಲ್ಲಿಗೆ ಎಂಟ್ರಿ ಹೊಡಿತಾರೆ. ನಿಮಗೆ ಗೊತ್ತೇ ಇರ್ಬೋದು, ಈ ಒಂದು ಸೀರಿಯಲ್ನ ವಿಲನ್ಸ್ಗಳು ಇಂದ್ರ ಮತ್ತು ಇಂದ್ರನ ಅಪ್ಪ. ಆ್ಯಂಡ್ ಅವ್ರಿಗೆ ಆಸೆ ಇರ್ತದೆ ತುಳಸಿನ ಮದುವೆ ಆಗಬೇಕಂತ. ಆ್ಯಂಡ್ ಇಂದ್ರ ಏನೇನೋ ಹೇಳ್ತಾನೆ. ತುಳಸಿ ಬಜಾರಿ ಆಗಿದ್ದ ಕಾರಣ ಅವಳು ಸುಮ್ಮನೆ ಇರೋದೇ ಇಲ್ಲ, ಸಾಮ ಬೈದು ಅಲ್ಲಿಂದ ಹೋಗಿಬಿಡ್ತಾಳೆ. ಮೇಯ್ನ್ಲಿ ಇಂದ್ರಗೆ ಆಸೆ ಇರ್ತದೆ ತುಳಸಿನ ಮದುವೆ ಆಗಿ ಆಸ್ತಿನೆಲ್ಲ ಹುಡ್ಕೋಬೇಕು ಶಿವರಾಜದ್ದು ಅಂತ. ಒಂದು ಪಂದ್ಯಾಟ ನಡೀತದೆ, ಅದರಲ್ಲೂ ಕೂಡ ಇಂದ್ರನನ್ನು ಸೋಲಿಸ್ತಾನೆ ಶಿವರಾಜು. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಸಾವಿತ್ರಿನ. ಅವರು ಕೂಡ ತುಂಬಾ ಜಾಸ್ತಿ ಕಷ್ಟಪಡ್ತಿರ್ತಾರೆ. ಅವ್ರಿಗೆ ಗೊತ್ತಿರ್ತದೆ ತನ್ನ ಮಗ ಇಂದ್ರ ಮತ್ತು ಗಂಡ ಎಷ್ಟು ಕೆಟ್ಟವರು ಅಂತ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಶಿವರಾಜು ಬರ್ತಾನೆ ತಾಂಬೂಲೆಲ್ಲ ಹಿಡ್ಕೊಂಡು ಅತ್ತೆಗೆ ಕೊಡುವಂಥದ್ದು ಕೊಡಲಿಕ್ಕೆ. ಆ್ಯಂಡ್ ಆ ಟೈಮಲ್ಲಿ ಇಂದ್ರನ ಅಪ್ಪ ಏನು ಮಾಡ್ತಾರೆ ಅಂದರೆ ಎಲ್ಲ ಒಂದು ತಾಂಬೂಲನ ಶಿವರಾಜು ಮೇಲೆ ಹಾಕ್ಬಿಡ್ತಾರೆ. ಆ್ಯಂಡ್ ಮನೆಗೆ ಬಂದು ಏನೂ ಆಗಿಲ್ಲ ಥರ ತನ್ನ ತಂಗಿಗೆ ಊಟನ ತಿನ್ನಿಸ್ತಾನೆ. ನನಗೆ ಈ ಮೂಮೆಂಟಲ್ಲಿ ಶಿವರಾಜು ಅವರ ಆ್ಯಕ್ಟಿಂಗ್ ತುಂಬಾ ಜಾಸ್ತಿ ಜಬರ್ದಸ್ತ್ ಅನ್ನಿತು. ಆ್ಯಂಡ್ ನಾವು ನೋಡ್ತೀವಿ ಶಿವರಾಜುನ ತಂಗಿ ಮಿಸ್ ಆಗಿದ್ದಾರೆ. ಸೊ ಹಾಗಾಗಿ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಶಿವರಾಜು ಮತ್ತು ಶಿವರಾಜುನ ಮಾವ. ಹಾಸ್ಪಿಟಲಲ್ಲಿ ಇವರೆಲ್ಲ ಇದ್ದಾರೆ, ಯಾಕಂದರೆ ತುಳಸಿಗೆ ಆಕ್ಸಿಡೆಂಟ್ ಆಗಿದೆ ಆ್ಯಂಡ್ ಅವಳು ಹಾಸ್ಪಿಟಲಲ್ಲಿ ಮಲಗಿದ್ದಾಳೆ. ಆ್ಯಂಡ್ ಆ ಟೈಮಲ್ಲಿ ಡಾಕ್ಟರ್ ಹೇಳ್ತಿದ್ದಾರೆ ಸ್ವಲ್ಪ ಸೀರಿಯಸ್ ಆಗಿದೆ ಅಂತ. ಸೊ ಈ ಟೈಮಲ್ಲಿ ಶಿವರಾಜು ತುಂಬ ಜಾಸ್ತಿ ಅಳ್ತಾನೆ. ಆ್ಯಂಡ್ ಮೇನ್ಲಿ ಈ ಎಪಿಸೋಡ್ ತುಂಬ ಜಾಸ್ತಿ ಸ್ಯಾಡ್ ಇತ್ತು. ನಾವು ನೋಡ್ತೀವಿ ಮಾವನ ಮಗಳು ಜ್ಯೋತಿನ ಯಾಕೆ ಮೆನ್ಷನ್ ಮಾಡ್ತಿದ್ದೇನೆ ಅಂತ ನಿಮಗೆ ಮುಂದೆ ಮುಂದೆ ಗೊತ್ತಾಗುತ್ತೆ. ತುಳಸಿಗೆ ಎಚ್ಚರ ಆಗುತ್ತೆ. ಆ್ಯಂಡ್ ನಾವು ನೋಡ್ತೀವಿ ಮಾವ ಇರ್ತಾಳೆ ನೋಡಿ, ಅಂದರೆ ಜ್ಯೋತಿಯ ತಾಯಿ ತುಂಬ ಜೋರು ಇರ್ತಾರೆ. ಅವ್ರು ತುಂಬ ಜಾಸ್ತಿ ಮಾತಾಡ್ತಾರೆ ವಿಯರ್ಡ್ ಆಗಿ. ಆ್ಯಂಡ್ ನಾವು ನೋಡ್ತೀವಿ ಒಬ್ಬ ಹುಡುಗ ಎಂಟ್ರಿ ಹೊಡಿತಾ ಇದ್ದಾನೆ. ಆ್ಯಂಡ್ ಅದು ಕೂಡ ಬೈಕಲ್ಲಿ ತನ್ನ ಹೆಲ್ಮೆಟನ್ನು ತೆಗಿತಾನೆ. ಆ್ಯಂಡ್ ಯಾಕೆ ತೆಗಿತಾನೆ ಅಂದರೆ ತುಳಸಿಯೇ ನಿಲ್ಲಿಸೋದು, ಯಾಕಂದರೆ ಅವಳ ಮಡಿಕೆ ಒಡೆದೋಗಿರುತ್ತೆ. ಆ್ಯಂಡ್ ಬೈತಾಳೆ, ನೀನು ಹೆಲ್ಮೆಟ್ ತೆಗಿ ಮಾರೆ ಹಂಗೆ ಹಿಂಗೆ ಅಂತ. ಆಮೇಲೆ ಹೆಲ್ಮೆಟ್ ತೆಗೆದ ತಕ್ಷಣ ಸೆಲ್ಯೂಟ್ ಎಲ್ಲ ಮಾಡಲಿಕ್ಕೆ ಹೇಳ್ತಾಳೆ. ಆ್ಯಂಡ್ ಅವನು ಕೂಡ ಇರಿಟೇಟ್ ಆಗಿರ್ತಾನೆ, ಯಾಕಂದರೆ ಕೀ ತಗೊಂಡಿರ್ತಾಳೆ ಅವಳು. ಸೊ ಹಾಗಾಗಿ ಅವನು ಸೆಲ್ಯೂಟ್ ಮಾಡ್ತಾನೆ. ಆ್ಯಂಡ್ ನನಗೆ ಈ ಸೀನ್ ತುಂಬ ಜಾಸ್ತಿ ಫನ್ನಿ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಸೀನನ್ನು ಇಟ್ಟದ್ದು. ಆ್ಯಂಡ್ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಏನೇನೋ ರೂಟ್ ಹೇಳ್ತಾಳೆ ಅವನಿಗೆ, ಅವನು ಅದೇ ರೂಟಲ್ಲಿ ಹೋಗ್ಬಿಡ್ತಾನೆ. ಆ್ಯಂಡ್ ಅದು ಕೂಡ ಗೈಹಳ್ಳಿ ಅಂತ ಹೇಳಿ. ಆ್ಯಂಡ್ ಅವನು ಆಫೀಸಿಗೆ ಹೋಗ್ತಾನೆ. ಅವನ ಹೆಸರು ಅಭಿಷೇಕ್. ಆ್ಯಂಡ್ ಅಭಿಷೇಕ್ ಕಾರ್ಯದರ್ಶಿ ಆಗಿರ್ತಾನೆ ಆ ಒಂದು ಊರಿದ್ದು. ಅಭಿಷೇಕ್ ನೆಕ್ಸ್ಟ್ ದಿನ ದೇವಸ್ಥಾನಕ್ಕೆ ಹೋಗ್ತಾನೆ. ಆ್ಯಂಡ್ ಅಲ್ಲಿ ಒಂದು ದೀಪ ತಗೋತಾನೆ. ಆ್ಯಂಡ್ ನಾವು ನೋಡ್ತೀವಿ ಅದೇ ದೇವಸ್ಥಾನಕ್ಕೆ ಆ ಹುಡುಗಿ ಕೂಡ ಬಂದಿದ್ದಾಳೆ, ಅಂದರೆ ತುಳಸಿ. ಆ್ಯಂಡ್ ಅವನ ದೀಪನ ಅವಳು ಹೊತ್ತಿಸ್ಬಿಡ್ತಾಳೆ. ಆ್ಯಂಡ್ ಇದರಿಂದಾಗಿ ಅವನಿಗೆ ತುಂಬ ಜಾಸ್ತಿ ಸಿಟ್ಟು ಬರ್ತದೆ, ಯಾಕಂದರೆ ಅವ್ನು ಬೆಂಕಿಪಟ್ಟಣ ಇಟ್ಕೊಂಡು ಬರ್ಲಿಕ್ಕೆ ಹೋಗಿದ್ದ. ಆ್ಯಂಡ್ ಅವಳು ದೀಪ ಹೊತ್ತಿಸಿದ್ದಕ್ಕೆ ಅವಳಿಗೆ ಬಸ್ಕಿ ಹೊಡಿಸ್ತಾನೆ. ಆ್ಯಂಡ್ ನಾವು ನೋಡೋದು ಅವಳು ದೇವರಿಗೆ ಅಂತೆ ಬಸ್ಕಿ ಹೊಡಿಸಿದ್ದು. ಆ್ಯಂಡ್ ಅವನಿಗೆ ಮಕ್ಕರ್ ಮಾಡಿ ಹೋಗ್ಬಿಡ್ತಾಳೆ ಅವಳು. ಇನ್ನೊಂದು ಕಡೆ ನಾವು ನೋಡ್ತೀವಿ ಸ್ವಲ್ಪ ತಾಗಿದ್ದಕ್ಕೆ ಅಭಿಷೇಕ್ ತುಂಬ ಓವರ್ ರಿಯಾಕ್ಟ್ ಮಾಡ್ತಾನೆ, ಅದು ಕೂಡ ಶಿವರಾಜುಗೆ. ಆ್ಯಂಡ್ ಶಿವರಾಜು ಅಂದರೆ ಅವ್ನಿಗೆ ಆ ಟೈಮಲ್ಲಿ ಸಿಟ್ಟು ಬರಲಿಕ್ಕೆ ಶುರುವಾಗುತ್ತೆ. ಬಸ್ಸಲ್ಲಿ ಕೂಡ ಶಿವರಾಜಿಗೆ ಎಲ್ಲರೂ ಕೂಡ ರೆಸ್ಪೆಕ್ಟ್ ನೋಡಿ ಅವ್ನಿಗೆ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಅವ್ನು ಬೇಕಂತಲೇ ಕಾಲಡ್ಡ ಇಟ್ಬಿಡ್ತಾನೆ. ಆ್ಯಂಡ್ ಕಾಲಡ್ಡ ಇಟ್ಟು ಸಾರಿ ಕೇಳ್ತಾನೆ. ಆ್ಯಂಡ್ ಶಿವರಾಜು ಬೈತಾನೆ, ನೀನು ಬೇಕಂತಲೇ ಈ ಥರ ಮಾಡಿದ್ದಲ್ಲ ಅಂತ. ಆಗ ಊರಿನ ಜನರು ಕೂಡ ಶಿವರಾಜ್ಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಒಂದು ಕ್ಯಾರೆಕ್ಟರನ್ನು, ಅದು ಬಂದುಬಿಟ್ಟು ಮೇಡಮ್, ಅವರ ಹೆಸರು ಸಂಧ್ಯಾ. ಸಂಧ್ಯಾ ಬಂದಿದ್ದಾರೆ ಊರಿಗೆ. ಆ್ಯಂಡ್ ಅವರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿರುತ್ತೆ ಶಿವರಾಜುಗೆ. ಸ್ವಲ್ಪ ಏನಾಗಿದೆ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಶಿವರಾಜನ ತುಂಬ ಜಾಸ್ತಿ ಕೇರ್ ಮಾಡಿರ್ತಾರೆ. ಆ್ಯಂಡ್ ಅದೆಲ್ಲ ನೋಡಿ ಸಂಧ್ಯಾ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಫನ್ ಇತ್ತು, ಯಾಕಂದರೆ ಎಲ್ಲರೂ ಕೂಡ ಶಿವರಾಜ್ ಅವರನ್ನು ತುಂಬ ಜಾಸ್ತಿ ಕೇರ್ ಮಾಡ್ತಿರ್ತಾರೆ. ಡಾಕ್ಟರಿಂದ ಹಿಡಿದು ನರ್ಸಿಂದ ಹಿಡಿದು ಬಂದ ಜನರೆಲ್ಲ ಶಿವರಾಜ್ಗೆ ಕೈ ಮುಗಿತಾ ಇರ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಸಂಧ್ಯಾಗೆ ತುಂಬ ಜಾಸ್ತಿ ಖುಷಿಯಾಗಿದೆ, ಯಾಕಂದರೆ ಶಿವರಾಜನ ಕ್ಯಾರೆಕ್ಟರ್ ಅವ್ರಿಗೆ ಗೊತ್ತಾಯಿತು. ಆ್ಯಂಡ್ ಸಂಧ್ಯಾ ಸೀದಾ ಅವ್ರ ಮನೆಗೆ ಕೂಡ ಹೋಗ್ತಾರೆ. ಅಲ್ಲಿ ತುಳಸಿಯನ್ನು ಕೂಡ ಮೀಟ್ ಮಾಡ್ತಾರೆ. ಸೊ ಈ ಒಂದು ಮೂಮೆಂಟ್ ಏನಿತ್ತು ತುಂಬಾ ಚೆನ್ನಾಗಿತ್ತು ಗೈಸ್. ಆ್ಯಂಡ್ ನೆಕ್ಸ್ಟ್ ಡೇ ನಾವು ನೋಡ್ತೀವಿ ತುಳಸಿ ಮತ್ತು ತುಳಸಿಯ ಬಳಗ ಏನಿದೆ ಅವ್ರು ಎಲ್ಲಿಗೋ ಹೋಗ್ತಾ ಇದ್ದಾರೆ. ಬಸ್ಸಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಆ್ಯಂಡ್ ಅಲ್ಲಿ ಇರ್ತಾನೆ ಮತ್ಯಾರು ಅಭಿಷೇಕ್. ಅಭಿಷೇಕ್ ಕೂಡ ಕೂತಿರ್ತಾನೆ. ಆ್ಯಂಡ್ ತಕ್ಕ ಪಾಠ ಮಾಡ್ತಾಳೆ ತುಳಸಿ. ನಂಗಂತೂ ತುಂಬ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ನಾವು ನೋಡ್ತೀವಿ ಇವನು ಶಿವಣ್ಣನ ಎದುರು ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ, ಯಾಕಂದರೆ ಸಾಲ ಎಲ್ಲ ತೊಗೊಂಡಿದ್ದಾರಂತೆ, ಕ್ಲಿಯರ್ ಮಾಡಿಲ್ಲ ಅಂತೆ, ಅದಕ್ಕೋಸ್ಕರ.
ಆ ಟೈಮಲ್ಲಿ ತುಳಸಿ ಎಂಟರ್ ಆಗಿಬಿಟ್ಟು ಅವಳಿಗೆ ಗೊತ್ತಿಲ್ಲದೆ ಏನೋ ನೀರನ್ನು ಚೆಲ್ದು ಬಿಡ್ತಾಳೆ ಅವನ ಮೈ ಮೇಲೆ. ಸೊ ಹಾಗಾಗಿ ಅವನ ಮೈಯೆಲ್ಲ ಕೊಳೆ ಆಗಿಬಿಡ್ತದೆ ಆ್ಯಂಡ್ ಅವಳನ್ನು ಅಟ್ಟಾಯಿಸ್ಕೊಂಡು ಓಡಲಿಕ್ಕೆ ಶುರು ಮಾಡ್ತಾನೆ ಆ್ಯಂಡು ಕೆಸರಲ್ಲಿ ಕೂಡ ಬಿದ್ದುಬಿಡ್ತಾನೆ. ಸೀನ್ ಫನ್ನಿ ಇತ್ತು ಗೈಸ್. ಆ್ಯಂಡ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ಅವನ ಅತ್ತಿಗೆಗೆ. ಆ್ಯಂಡ್ ನಾವು ನೋಡ್ತೀವಿ ಅವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರುವಾಗ ತುಂಬ ಜಾಸ್ತಿ ಖುಷಿಯಲ್ಲಿದ್ದಾನೆ. ಯಾಕೋ ಗೊತ್ತಿಲ್ಲ ಅವನಿಗೆ ತುಳಸಿ ಇಷ್ಟ ಆಗ್ತಾ ಇರ್ತಾಳೆ ಆ್ಯಂಡ್ ಅದು ಅವ್ನಿಗೆ ಅರ್ಥ ಆಗ್ತಿರಲ್ಲ. ಇನ್ನೊಂದಿನ ದೇವಸ್ಥಾನದಲ್ಲಿ ನಾವು ನೋಡ್ತೀವಿ, ಅದರಲ್ಲೂ ಕೂಡ ಒಂದು ಸ್ವಲ್ಪ ಫನ್ನಿ ಸೀನ್ ನಡೀತದೆ. ಶಿವರಾಜಿಗೂ ತುಂಬ ಬೇಜಾರಾಗಿದೆ, ಯಾಕಂದರೆ ಅವನಿಗೆ ಗೊತ್ತಾಗಿರ್ತದೆ ಜ್ಯೋತಿಷ್ಯರ ಭವಿಷ್ಯ. ನಾನು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ ಸ್ಟಾರ್ಟಿಂಗ್, ಯಾಕಂದರೆ ಜ್ಯೋತಿಷ್ಯರು ಹೇಳಿರ್ತಾರೆ ತುಳಸಿಗೆ ಮದುವೆ ಆದ ತಕ್ಷಣ ನಿಮ್ಮಿಬ್ಬರ ಸಂಬಂಧ ಮುರಿತದೆ ಅಂತ. ಸೊ ಅದು ಎಣಿಸ್ಕೊಂಡೆ ಅವನಿಗೆ ಬೇಜಾರಾಗ್ತಾ ಇರ್ತದೆ. ಆ್ಯಂಡ್ ನಾವು ಒಂದು ಸೀನ್ ನೋಡ್ತೀವಿ, ಅದರಲ್ಲಿ ಬಂದುಬಿಟ್ಟು ಸಂಧ್ಯಾ ಅವರು ಶಾಪಲ್ಲಿ ಸಿಗ್ತಾರೆ. ಅಣ್ಣ ತುಳಸಿಗೆ ಸೀರೆ ತಗೊಡ್ತಾ ಇರ್ತಾನೆ ಆವಾಗ. ಆ್ಯಂಡ್ ಆ ಟೈಮಲ್ಲಿ ಅವರು ಒಂದು ಸೀರೆ ತೆಗಿತಾರೆ, ಅದು ಇಷ್ಟ ಆಗುತ್ತೆ ತುಳಸಿಗೆ ಅಂತ ಹೇಳ್ತಾರೆ. ಅಣ್ಣ ಕಾನ್ಫಿಡೆಂಟಲ್ಲಿದ್ದ ಅದು ಇಷ್ಟ ಆಗಲ್ಲ ಅಂತ, ಬಟ್ ತುಳಸಿಗೆ ಅದೇ ಸೀರೆ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ನೋಡ್ತೀವಿ ನೆಕ್ಸ್ಟ್ ದಿನ ಪುನಃ ಅವನು ತೊಂದರೆ ಕೊಡ್ತಾ ಇದ್ದಾನೆ, ಲೈಕ್ ಬೈಕಲ್ಲಿ ಫಾಲೋ ಮಾಡ್ತಾ ಇದ್ದಾನೆ. ಆ್ಯಂಡ್ ಆ ಟೈಮಲ್ಲಿ ಅವಳು ಸೀರೆ ಹಾರ್ಕೊಂಡು ಹೋಗ್ಬಿಡ್ತದೆ. ಆ್ಯಂಡ್ ಈ ಟೈಮಲ್ಲಿ ಅಭಿಷೇಕ್ ಅವನ ಶರ್ಟನ್ನು ತೆಗೆದು ಅವಳಿಗೆ ಕೊಟ್ಬಿಡ್ತಾನೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಎಲ್ರಿಗೂ ಗೊತ್ತಾಗುತ್ತೆ ಈ ಸೀನ್ ಅಂತ, ಅಂದರೆ ಐ ಮೀನ್ ಸ್ವಲ್ಪ ಮಾತಾಡ್ತಾರೆ ಅಂತ, ಬಟ್ ಏನೂ ಆಗಲ್ಲ ಆ ಥರ. ಅವನು ಅವಳನ್ನು ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಅವಳು ಸೀದಾ ಮನೆಗೆ ಹೋಗ್ತಾಳೆ ಆ್ಯಂಡ್ ಇಂದ್ರ ಸಿಗ್ತಾನೆ ಅಭಿಷೇಕಿಗೆ. ಇವರ ಮಧ್ಯೆ ವಾದ ಕೂಡ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸೀನ್ ನಾವು ನೋಡ್ತೀವಿ, ಜ್ಯೋತಿ ಇರ್ತಾಳೆ ನೋಡಿ ಮಾವನ ಮಗಳು, ಅವಳನ್ನು ಕಳಿಸ್ತಾರೆ ನಮ್ಮ ತುಳಸಿನ ರೆಡಿ ಮಾಡ್ಲಿಕ್ಕಂತ ಕಳಿಸ್ಬಿಡ್ತಾರೆ. ಆದರೆ ಇಲ್ಲಿ ಮಾವನ ಹೆಂಡತಿ ಇದ್ದಾಳೆ ನೋಡಿ, ಅವಳೇ ಸ್ವಲ್ಪ ವಿಯರ್ಡಾಗಿ ಬಿಹೇವ್ ಮಾಡ್ತಿರ್ತಾಳೆ. ಶಿವರಾಜ್ ಮತ್ತು ಅಭಿಷೇಕ್ ಮಧ್ಯೆ ಗಲಾಟೆ ಆಗ್ತಾನೆ ಇರ್ತದೆ. ಆ್ಯಂಡ್ ನಾವು ನೋಡ್ತೀವಿ ಪೂಜೆ ದಿನ, ಆ್ಯಂಡ್ ಆ ಟೈಮಲ್ಲಿ ಅವಳಿಗೆ ಗೊತ್ತಾಗುತ್ತೆ ಸೀರೆ ಕೊಟ್ಟಿದ್ದು ಸಂಧ್ಯಾ ಮೇಡಮ್ ಅಂತ. ಆಗ ತುಳಸಿಗೆ ಬೇಜಾರು ಕೂಡ ಆಗುತ್ತೆ ಆ್ಯಂಡ್ ಅವಳು ಸೀರೆನ ಚೇಂಜ್ ಕೂಡ ಮಾಡ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲೊಂದು ಮಾಲೆಯನ್ನು ಹಾಕ್ಬಿಡ್ತಾನೆ ಇಂದ್ರ. ಆ್ಯಂಡ್ ಮಾಲೆಯನ್ನು ಹಾಕಿ ಹೇಳಿಕೆ ಶುರು ಮಾಡ್ತಾನೆ, ನಿಮಗೆ ತಾಳಿ ಕಟ್ಬಿಟ್ಟಿದ್ದೀನಿ. ಆ್ಯಂಡ್ ಗಟ್ಟಿ ಮೇಳ ನಾದ ಎಲ್ಲ ಶುರುವಾಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಅತ್ತೆ ಮುಂದೆ ಬರ್ತಾರೆ. ಆ್ಯಂಡ್ ಇಂದ್ರ ಕೂಡ ವಿಯರ್ಡಾಗಿ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಅತ್ತೆ ಗೊತ್ತಿರ್ತದೆ ಈ ಮಾಲೆಯಲ್ಲಿ ಅವ್ನು ತಾಳಿ ಯನ್ನು ಮುಚ್ಚಿಟ್ಟ ಅಂತ. ಸೊ ಹಾಗಾಗಿ ಆ ತಾಳಿಯನ್ನು ಅವರು ತೆಗೆದಿರ್ತಾರೆ. ಆ್ಯಂಡ್ ಆ ಮಾಲೆಯನ್ನು ಕಿತ್ತು ಕೂಡ ತೋರಿಸ್ತಾರೆ. ನನಗೆ ಈ ಸೀನ್ ತುಂಬ ಜಾಸ್ತಿ ಬೆಸ್ಟ್ ಅನ್ನಿಸ್ತು. ಆ್ಯಂಡ್ ನಾವು ನೋಡ್ತೀವಿ ಎಲ್ಲರೂ ಕೂಡ ಟೆನ್ಷನಲ್ಲಿದ್ದಾರೆ. ಆ್ಯಂಡ್ ಅತ್ತೆ ಕೂಡ ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ಟಿದ್ದಾರೆ, ಐ ಮೀನ್ ತುಳಸಿ ಮತ್ತು ಶಿವರಾಜು ಮನೆಗೆ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ನೋಡ್ತೀವಿ ಅಭಿಷೇಕ್ ತುಂಬ ಜಾಸ್ತಿ ಓವರಾಗಿ ಬಿಹೇವ್ ಮಾಡ್ತಾ ಇರ್ತಾನೆ. ಅವನು ಹೇಳೋದು ಸಾಲ ಎಲ್ಲ ಕಟ್ಟಬೇಕಂತೆ, ಸಾಲ ಕಟ್ಟಿಲ್ಲ ಅಂದರೆ ದನ ಕೊಡಲ್ಲ ಅಂತ. ಹಾಗೆ ಸಾಲ ಕಟ್ತೀನಿ ಅಂತ ಶಿವರಾಜ್ ಒಂದು ಸೈನ್ ಮಾಡಿ ಕೊಡ್ತಾನೆ. ಹಾಗೆ ಸಾಲ ಕಟ್ಟಿಲ್ಲ ಅಂದರೆ ಜಮೀನು ಕೂಡ ಹೋಗುತ್ತೆ ಅಂತ ಹೇಳಿಬಿಡ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ತುಳಸಿ ದೇವಸ್ಥಾನದಲ್ಲಿ ಬಂದಿದ್ದಾಳೆ. ಅವಳಿಗೆ ತುಂಬ ಬೇಜಾರಾಗಿತ್ತು ಆ ಸೀನ್ ಆದಮೇಲಿಂದ. ಆ್ಯಂಡ್ ಅಲ್ಲಿಗೆ ಅಭಿಷೇಕ್ ಕೂಡ ಬರ್ತಾನೆ. ಅಭಿಷೇಕ್ ನೋಡಿ ಅವಳನ್ನು ತುಂಬ ಜಾಸ್ತಿ ಖುಷಿ ಪಡ್ತಾನೆ ಆ್ಯಂಡ್ ಹೋಗ್ತಾನೆ, ಸ್ಮೈಲ್ ಕೂಡ ಕೊಡ್ತಾನೆ. ಬಟ್ ಅವಳು ಏನೂ ಕೂಡ ಮಾತಾಡಲ್ಲ, ಸುಮ್ಮನೆ ಸೈಲೆಂಟ್ ಆಗಿರ್ತಾಳೆ. ಸೊ ಅದು ಅಭಿಷೇಕ್ಗೆ ತುಂಬ ಜಾಸ್ತಿ ವಿಯರ್ಡ್ ಅನ್ನಿಸ್ತದೆ. ಆ್ಯಂಡ್ ಆ ಸೀನ್ ಆದ ನಂತರ ನಾವು ನೋಡ್ತೀವಿ ಮತ್ತೊಂದು ಸೀನನ್ನು, ಅತ್ತೆ ಕೂಡ ಅಲ್ಲೇ ಇದ್ದಾರೆ. ಆ್ಯಂಡ್ ಅತ್ತೆಗೂ ಕೂಡ ಖುಷಿಯಾಗುತ್ತೆ ಇವರಿಬ್ಬರ ಮಧ್ಯೆ ಇರೋ ಬಾಂಡಿಂಗ್. ಮತ್ತೊಂದು ದಿನ ಶಿವರಾಜ್ ಮತ್ತು ತುಳಸಿ ಹೋಗ್ತಾರೆ. ಆ್ಯಕ್ಚುಲಿ ಶಿವರಾಜ್ದು ಬರ್ಡೇ ಆಗಿರುತ್ತೆ. ಸೊ ಹಾಗಾಗಿ ಮಾವನ ಮನೆಗೆ ಹೋಗಿ ಸ್ವಲ್ಪ ಪ್ರಸಾದ ಎಲ್ಲ ಕೊಟ್ಟು ಆಮೇಲೆ ವಾಪಸ್ ಬರ್ತಾರೆ. ಇಲ್ಲಿಗೆ 21 ಎಪಿಸೋಡ್ ಮುಗೀತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಉಳಿದ ಎಪಿಸೋಡ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಗೈಸ್, ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಅಭಿಷೇಕ್ ಮತ್ತು ತುಳಸಿಯ ಕೆಮಿಸ್ಟ್ರಿ ಆ್ಯಂಡ್ ಸಂಧ್ಯಾ ಮತ್ತು ಶಿವರಾಜ್ ಅವರ ಕೆಮಿಸ್ಟ್ರಿ. ನೋಡೋ ಮುಂದೆ ಏನಾಗುತ್ತೆ ಅಂತ.